ಹಾಯ್ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವೀಡಿಯೋಲಿ ನಾನು ಒಂದು ರಿಕ್ವೆಸ್ಟೆಡ್ ಕ್ರೋಶಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ಡಿಸೈನು, ಹಾಗೆ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಈ ಡಿಸೈನ್ ಮಾಡೋಕ್ಕೆ ನಾನು ಆ್ಯಸ್ ಯೂಶುವಲ್ ಆಗಿ ನೀಡಲ್ ನಂಬರ್ 11.075 mm ಯೂಸ್ ಮಾಡ್ತಾ ಇರೋದು, ಹಾಗೆ 6 strands ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಡಿಸೈನ್ನ ಬಟ್ಟೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ನಾನು ಒಂದು ಲಾಕನ್ನು ಮಾಡ್ಕೊತೀನಿ. ಈ ರೀತಿಯಾಗಿ ಲಾಕ್ ಆದಮೇಲೆ ನಾನು ಫಸ್ಟ್ ಸ್ಟೆಪ್ಪಲ್ಲೇ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಡಿಸೈನಿಗೆ. ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಈ ಥರ ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ಒಂದು ಲಾಕ್ ಮಾಡ್ತಿದ್ದ ಹಾಗೆಯೇ ಈ ರೀತಿಯಾದಂಥ ಫ್ಲವರ್ ಬೀಡನ್ನು ನಾವು ಇನ್ಸರ್ಟ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಜಸ್ಟ್ ಹಾಗೆ ಅದನ್ನು ಪ್ಲೇಸ್ ಮಾಡಿ ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟಿಂದ ಬಟ್ಟೆಗೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಇದಲ್ಲದೆ ನಿಮಗೆ ಬೇರೆ ಯಾವುದಾದ್ರೂ ಬೀಡ್ ಇಷ್ಟ ಆಗುತ್ತೆ ಅಂದರೆ ಆ ಬೀಡ್ ಸಹ ನೀವು ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ಇದೇ ಹಾಕಬೇಕು ಅಂತೇನಿಲ್ಲ. ಒನ್ಸ್ ಬೀಡ್ ಲಾಕ್ ಆದಮೇಲೆ ನಾನಿವಾಗ 3 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಸೊ 3 ಚೈನ್ ಹಾಕಿ ಅದನ್ನು ಸಹ ಹೀಗೆ ಪ್ಲೇಸ್ ಮಾಡಿ ಅದು ಎಲ್ಲಿ ಎಂಡ್ ಆಗುತ್ತೋ ನೋಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆಟಿಂದ ಅದನ್ನು ಬಟ್ಟೆಗೆ ಫಿಕ್ಸ್ ಮಾಡೋಣ. ಈ ರೀತಿಯಾಗಿ ಒಂದು ಬೀಡು ಮತ್ತು 3 ಚೈನ್ ಹಾಕ್ಕೊಬೇಕು. ನೆಕ್ಸ್ಟ್ ಇವಾಗ ನಾನು 8 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನೀವು 8 ಚೈನನ್ನು ಹಾಕ್ಕೊಳ್ಳಿ. ಇದಾದಮೇಲೆ ಹೀಗೆ ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆಗೆ ನಾವು ತಗೊಂಡು ಅಲ್ಲಿ ಇನ್ಸರ್ಟ್ ಮಾಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಬೇಕು. ಒನ್ಸ್ ಅದು ಲಾಕ್ ಆದಾಗ ಈ ರೀತಿಯಾಗಿ ಆ 8 ಚೈನು ಯು ಶೇಪಲ್ಲಿ ಬರಬೇಕು. ಆ ರೀತಿಯಾಗಿ ಸ್ವಲ್ಪ ಒಳಗಡೆಗೆ ತೊಗೊಂಡು ನಾವು ಲಾಕನ್ನು ಮಾಡ್ಕೊಬೇಕಾಗತ್ತೆ. ಇದಾದಮೇಲೆ ಮತ್ತೆ ಇವಾಗ 3 ಚೈನ್ಸ್ ಹಾಕ್ಕೊಳ್ಬೇಕು. ಸೊ ಅದು ಕೂಡ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡೋಣ. ನೆಕ್ಸ್ಟ್ ಇವಾಗ ಬೀಡನ್ನು ಆ್ಯಡ್ ಮಾಡಬೇಕು. ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡಿಗೆ ಬೀಡನ್ನು ಲಾಕ್ ಮಾಡಬೇಕು. ಯಾವಾಗಲೂ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಅದನ್ನು ಬಟ್ಟೆ ಮೇಲೆ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡೋಣ. ಆ್ಯಕ್ಚುಲಿ ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ. ಬಿಗಿನರ್ಸ್ ಕೂಡ ಎಫರ್ಟ್ಲೆಸ್ಸಾಗಿ ಈ ಡಿಸೈನ್ನ ಹಾಕ್ಬೋದು, ಅಷ್ಟು ಸಿಂಪಲ್ಲಾಗಿದೆ. ಇವಾಗ ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ 3 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡೋಣ. ಇದಾದಮೇಲೆ ಇವಾಗ ಆರ್ಚ್ ಮಾಡೋದಕ್ಕೆ ನಾನು ಮತ್ತೆ 8 ಚೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಏನು 8 ಚೈನ್ ಹಾಕ್ತಾಯಿದ್ದೀವಲ್ಲ ಈ ಜಾಗದಲ್ಲಿ ಆರ್ಚ್ ಬರುತ್ತೆ. ಸೊ ನೀವು ನೋಡ್ಕೊಬೇಕು, ಫಸ್ಟ್ ಆರ್ಚ್ ಮಾಡೋದಕ್ಕೆ ಯು ಶೇಪಲ್ಲಿ ಬರೋ ರೀತಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ರು ಸೇಮ್ ಡಿಸ್ಟೆನ್ಸಲ್ಲೇ ಈ ಸೆಕೆಂಡ್ ಆರ್ಚ್ ಕೂಡ ನಾವು ಲಾಕ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಆರ್ಚೂ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಬೇಕು, ಒಂದು ಬೀಡ್ ಹಾಕಿ ಮತ್ತು ಆರ್ಚ್ ಮಾಡೋಕ್ಕೆ 8 ಚೈನ್ ಹಾಕ್ತಾ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ಬೇಸ್ ಲೈನ್ನ ಸ್ವಲ್ಪ ದೂರ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಒಂದು ಬೀಡ್ ಬರೋ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಸ್ಟಾರ್ಟಿಂಗಲ್ಲೂ ಒಂದು ಬೀಡ್ ಬರೋ ರೀತಿ ನಾನು ಹಾಕಿದ್ದೆ. ಈಗ ಸೆಕೆಂಡ್ ಸ್ಟೆಪ್ ಮಾಡೋಕ್ಕೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾನು ಸೇಮ್ ಥ್ರೆಡ್ಡಿಂದ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೀಡ್ ಬ್ಯಾಕ್ ಸೈಡ್ಗೆ 4 ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ ಮೇಲೆ ಲಾಕ್ ಅಂತಲೂ ಹೇಳ್ಬೋದು. ಈ ಥರ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನಾನೇನು 3 ಚೈನ್ ಹಾಕಿದ್ದೆ ಅಲ್ವಾ, ಸೊ ಅಲ್ಲಿಗೆ ಮತ್ತೆ 3 ಚೈನ್ ಹಾಕ್ಕೊಂಡು ಅಗೇನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಈ ರೀತಿಯಾಗಿ ಕಾಣುತ್ತೆ. ಇವಾಗ ನಾನೇನು ಆರ್ಚ್ ಮಾಡೋಕ್ಕೆ 8 ಚೈನ್ ಹಾಕಿದ್ದೆ ಅಲ್ವಾ, ಆ 8 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಬೇಕು. ನಾನು ಈ 8 ಚೈನ್ ಗ್ಯಾಪಲ್ಲಿ 8 ಸಿಂಗಲ್ ಕ್ರೋಶೆಟ್ಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಆರ್ಚು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಇನ್ಸ್ಟೆಡ್ ಆಫ್ 8 ಚೈನ್ ನೀವು 10 ಚೈನ್ನ ಹಾಕ್ಕೊಬೋದು ದ ವೆರಿ ಫಸ್ಟ್ ಸ್ಟೆಪ್ಪಲ್ಲಿ. ಆವಾಗ ಈ ಸ್ಟೆಪ್ಪಲ್ಲೂ ಅಷ್ಟೇ ನೀವು 10 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಆರ್ಚ್ ಬಂದು ಮೀಡಿಯಮ್ ಸೈಜಲ್ಲಿದೆ. ಇವಾಗ 8 ಸಿಂಗಲ್ ಕ್ರೋಶೆಟನ್ನು ನಾನು ಹಾಕಿದ್ದೀನಿ ಈ 8 ಚೈನ್ ಗ್ಯಾಪಲ್ಲಿ. ಇದಾದಮೇಲೆ ಮತ್ತೆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ಆ್ಯಕ್ಚುಲಿ ಈ ಸೆಕೆಂಡ್ ಸ್ಟೆಪ್ ಬಂದು ನಾನು ರಾಂಗ್ ಸೈಡಿಂದ ಮಾಡ್ತಾ ಇರೋದು. ನೋಡಿ, ಟರ್ನ್ ಮಾಡಿದಾಗ ರೈಟ್ ಸೈಡಿಂದ ಈ ರೀತಿಯಾಗಿ ಡಿಸೈನ್ ಕಾಣುತ್ತೆ. ನೆಕ್ಸ್ಟ್ ಇವಾಗ 3 ಚೈನ್ ಇರೋ ಜಾಗದಲ್ಲಿ ಮತ್ತೆ ನಾವು 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಮತ್ತು ಇವಾಗ ಬೀಡ್ ಬ್ಯಾಕ್ ಸೈಡ್ಗೆ 4 ಚೈನ್ಸ್ನ ಹಾಕ್ಕೊಂಡು
ಲಾಕ್ ಮೇಲೆ ಲಾಕನ್ನು ಮಾಡಬೇಕು. ಇದೇ ರೀತಿಯಾಗಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಜೊತೆಗೆ ನೀವೇನಾದರೂ ಬಿಗರ್ ಸೈಜ್ ಬೀಡ್ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಬೀಡ್ಗೆ ಎಷ್ಟು ನಂಬರ್ ಆಫ್ ಚೈನ್ಸ್ ಹಾಕಿದ್ರೆ ಅದು ಕ್ಲೀನಾಗಿ ಕವರ್ ಆಗುತ್ತೋ ನೋಡಿಕೊಂಡು ಅಷ್ಟು ಚೈನ್ಸನ್ನು ಹಾಕ್ಕೊಬೇಕು. 4 ಚೈನೇ ಹಾಕಬೇಕು ಅಂತೇನು ಕಂಪಲ್ಸರಿ ಇಲ್ಲ. ಈಗ ನೋಡಿ, ನಾನು ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿ ಬಟ್ಟೆನ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕೆ ನಾನು ಬೇರೆ ಕಲರ್ ಥ್ರೆಡ್ಡನ್ನು ಎಂಡಲ್ಲಿ ನಾಟ್ ಕೂಡ ಮಾಡ್ಕೊಂಡಿದ್ದೀನಿ. 2 ಥ್ರೆಡ್ಡನ್ನು ಸೇರಿಸ್ಕೊಂಡು ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಥರ್ಡ್ ಸ್ಟೆಪ್ಪನ್ನು ನಾನು ಬೇರೆ ಕಲರ್ ಥ್ರೆಡ್ಡಿಂದ ಮಾಡೋದಕ್ಕೆ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ ಎಂಡಲ್ಲಿ. ಆಮೇಲೆ ಬೀಡ್ ಬ್ಯಾಕ್ ಸೈಡ್ಗೆ ಮತ್ತೆ 4 ಚೈನ್ಸ್ನ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ನಾವೇನು ಬೀಡ್ ಬ್ಯಾಕ್ ಸೈಡ್ಗೆ ಅಥವಾ ಬೀಡ್ ಕೆಳಗಡೆ 4 ಚೈನ್ ಹಾಕ್ತಿದ್ದೀವಲ್ಲ ಅಲ್ಲಿಗೆ ಕುಚ್ಚು ಟೈ ಮಾಡಬೇಕು. ನೆಕ್ಸ್ಟ್ ಇವಾಗ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆ ಬ್ಲಾಕಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಆರ್ಚ್ ಮೇಲೆ ನಾನೇನು 8 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಟ್ ಚೈನ್ಗೆ ನೋಡಿ ಕಾಣ್ತಾ ಇದೆ, ಫಸ್ಟ್ ಸಿಂಗಲ್ ಕ್ರೋಶೆಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ಅರ್ಥ ಆಯಿತು ಅಂದ್ಕೊತೀನಿ. 3 ಚೈನ್ ಬ್ಲಾಕಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಆರ್ಚ್ ಮೇಲಿರೋ ಫಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಇವಾಗ ನಾವು ಈ ಸ್ಟೆಪ್ಪಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ಮಾಲ್ ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಥ್ರೆಡ್ಡನ್ನು ಹೀಗೆ ಮೇಲೆ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಬೀಡನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಥ್ರೆಡ್ ಮೇಲೆ ಮಾಡ್ಕೊಳ್ಳೋಣ. ಅಗೇನ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಏನಿರುತ್ತೆ ಅಲ್ವಾ ಆ ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಥ್ರೆಡ್ಡನ್ನು ಮೇಲೆ ಮಾಡ್ಕೊಳ್ಳೋಣ, ಬೀಡನ್ನು ಆ್ಯಡ್ ಮಾಡ್ಕೊಬೇಕು, ನೆಕ್ಸ್ಟ್ ಚೈನ್ಗೆ ಅದನ್ನು ಲಾಕನ್ನು ಮಾಡ್ಕೊಬೇಕು. ಇದೇ ರೀತಿಯಾಗಿ ಪ್ರತಿಯೊಂದು ಚೈನ್ ಮೇಲೂ ನಾವು ಬೀಡನ್ನು ಆ್ಯಡ್ ಮಾಡ್ತಾ ಬರಬೇಕು. ಯಾವ ಚೈನನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನೇನು ತೋರಿಸ್ತಾ ಇದ್ದೀನಲ್ಲ ಇದೇ ಪ್ರೊಸೀಜರಲ್ಲಿ ನೀವು ಬೀಡ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಚೈನ್ ಮೇಲೂ ಬೀಡನ್ನು ಹಾಕಬೇಕು ಮತ್ತು ನೆಕ್ಸ್ಟ್ ಚೈನ್ಗೆ ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಬೀಡನ್ನು ಆ್ಯಡ್ ಮಾಡ್ತಾ ಕಂಟಿನ್ಯೂ ಮಾಡಬೇಕು. ಇವಾಗ ನಾನು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಚೈನ್ ಇದೆಯಲ್ಲ ಅಲ್ಲಿಗೆ ಇದನ್ನು ಲಾಕನ್ನು ಮಾಡ್ಕೊತೀನಿ. ಮತ್ತು ಇವಾಗ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಚೈನ್ ಏನಿದೆ ಅಲ್ವಾ ಸೊ ನೆಕ್ಸ್ಟ್ ಚೈನ್ಗೆ ನಾನು ಇದನ್ನು ಲಾಕನ್ನು ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇವಾಗ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡ್ ಸೈಜು ಅಷ್ಟೇ, ಈ ಥರ ಸ್ಮಾಲ್ ಬೀಡ್ಸಲ್ಲಿ ವೆರೈಟಿ ಆಫ್ ಸೈಜಸ್ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೀಡನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡಿಸೈನ್ನ ಹಾಕ್ಕೊಳ್ಳಿ. ಈಗ ಲಾಸ್ಟ್ ಚೈನ್ಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಇವಾಗ ಈ ಆರ್ಚು ಕಂಪ್ಲೀಟ್ ಆಗುತ್ತೆ ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಟೋಟಲಾಗಿ 7 ಬೀಡ್ಸ್ ಬರುತ್ತೆ. ಒಂದು ಆರ್ಚ್ಗೆ 7 ಬೀಡ್ ಬರುತ್ತೆ. ನೆಕ್ಸ್ಟ್ ಇವಾಗ 3 ಚೈನ್ ಬ್ಲಾಕ್ ಏನಿದೆ ಅಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಮತ್ತು ಇವಾಗ ಪಕ್ಕದಲ್ಲೇ ಏನು ಲಾಕ್ ಮಾಡ್ಕೊಂಡಿದ್ವಲ್ಲ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್. ನೆಕ್ಸ್ಟ್ ಇವಾಗ ಬೀಡ್ ಬ್ಯಾಕ್ ಸೈಡ್ಗೆ ಮತ್ತೆ ನಾವು 4 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಮತ್ತು ಇವಾಗ ಪಕ್ಕದಲ್ಲಿ ಏನು 3 ಚೈನ್ ಬ್ಲಾಕ್ ಇದೆ ಅಲ್ವಾ ಆ ಬ್ಲಾಕಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ಇವಾಗ ನೋಡಿ ನೆಕ್ಸ್ಟ್ 3 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ಮತ್ತು ಇವಾಗ ಆರ್ಚ್ ಮೇಲೆ ಏನು 8 ಚೈನ್ ಇತ್ತಲ್ಲ ಅದರಲ್ಲಿ ಫಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿ ಪಕ್ಕದಲ್ಲಿರೋ ಚೈನ್ಗೆ ಇದನ್ನು ಲಾಕ್ ಮಾಡ್ತೀನಿ. ಇದೇ ರೀತಿಯಾಗಿ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಎಲ್ಲ ಆರ್ಚು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಈ ಸ್ಟೆಪ್ಗೆ ಡಿಸೈನ್ನ ಎಂಡ್ ಮಾಡಿಕೊಂಡು ಕುಚ್ಚನ್ನು ಟೈ ಮಾಡ್ಬೋದು. ನಾನು ಇನ್ನೂ ಸ್ವಲ್ಪ ಡಿಸೈನ್ ಗ್ರ್ಯಾಂಡಾಗಿರಲಿ ಅಂತ ಇನ್ನೊಂದು ಸ್ಟೆಪ್ಪನ್ನು ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ಬಟ್ಟೆನ ಟರ್ನ್ ಮಾಡಿಕೊಂಡು ಸೇಮ್ ಥ್ರೆಡ್ಡಿಂದ ಡಿಸೈನ್ನ ಹಾಕ್ಕೊತೀನಿ. 4 ಚೈನ್ ಏನು ಹಾಕಿದ್ವಲ್ಲ ಬೀಡ್ ಬ್ಯಾಕ್ ಸೈಡ್ಗೆ ಆ 4 ಚೈನ್ಗೆ ನಾನು 4 ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ಬಟ್ಟೆ ಟರ್ನ್ ಮಾಡಿದ್ಮೇಲೆ ಬೀಡ್ ಬ್ಯಾಕ್ ಸೈಡ್ ಏನು 4 ಚೈನ್ ಇತ್ತು ಆ 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ.
ಎನಿವೇ ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ನೀವು ಈದರ್ ಸಿಂಗಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು ಅಥವಾ 4 ಚೈನ್ ಹಾಕಿ ಲಾಕ್ ಕೂಡ ಮಾಡ್ಬೋದು. ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಲಾಕ್ ಮೇಲೆ ಲಾಕ್ ಆದಮೇಲೆ 3 ಚೈನ್ ಬ್ಲಾಕಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿ ಇವಾಗ 3 ಚೈನ್ಸನ್ನು ಕಂಟಿನ್ಯೂ ಮಾಡೋಣ. ಮತ್ತು ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಈ 3 ಚೈನ್ನ ಲಾಕ್ ಮಾಡಿದ್ರೆ ಒಂದು ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಯಿತು. ಈ ರೀತಿಯಾಗಿ ಕಾಣುತ್ತೆ. ಇವಾಗ ನಾವು ನೆಕ್ಸ್ಟ್ ಬೀಡ್ ಹತ್ತಿರ ನೀಡಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಸೊ ಸೆಕೆಂಡ್ ಬೀಡ್ ಪಕ್ಕ ಹೀಗೆ ಒಂದು ಗ್ಯಾಪ್ ಇರುತ್ತೆ, ಕಾಣಿಸ್ತಾ ಇದೆ ಅಲ್ವಾ? ಸೆಕೆಂಡ್ ಬೀಡ್ ಪಕ್ಕದಲ್ಲಿ ಹೀಗೆ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಅದಾದಮೇಲೆ ಲಾಕ್ ಆರ್ ಸಿಂಗಲ್ ಕ್ರೋಶೆಟ್ ಎರಡೂ ಸೇಮ್. ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ಸೇಮ್ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕನ್ನು ಮಾಡೋಣ. ಆವಾಗ ಸೆಕೆಂಡ್ ಪಿಕಾಟ್ ಕೂಡ ರೆಡಿ ಆಗುತ್ತೆ. ಇದೇ ರೀತಿ ನಾವು ಪ್ರತಿಯೊಂದು ಬೀಡ್ ಹತ್ರನೂ ಮಾಡಬೇಕಾಗುತ್ತೆ. ಇವಾಗ ಥರ್ಡ್ ಬೀಡ್ ಹತ್ರ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಂಡು ನೀಡಲನ್ನು ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನಾವು ಹೀಗೆ ಇನ್ಸರ್ಟ್ ಮಾಡಿ ಥ್ರೆಡನ್ನು ತೊಗೊಂಡು ಲಾಕ್ ಮಾಡೋಣ. ಆವಾಗ ಒಂದು ಪಿಕಾಟ್ ರೆಡಿ ಆಯಿತು. ಇವಾಗ 3 ಪಿಕಾಟ್ಸ್ ರೆಡಿ ಆಗಿದೆ. ಮತ್ತು ಇವಾಗ 4th ಬೀಡ್ ಹತ್ರ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಬೇಕು. ಅಗೇನ್ ಸೇಮ್ ಪ್ರೊಸೀಜರ್, 3 ಚೈನ್ಸ್ ಹಾಕ್ಕೊಂಡು ಸೇಮ್ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನಾವು ನೀಡಲನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡೋಣ. ಸೊ ಆರ್ಚ್ ಫುಲ್ಲು ಎಂಡ್ ಆಗೋವರೆಗೂ ನಾವು ಈ ರೀತಿಯಾಗಿ ಪಿಕಾಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಈ ಪಿಕಾಟ್ಸ್ ಬೇಡ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡಿಕೊಂಡು ಜಸ್ಟ್ ನಾನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ನಲ್ಲ, ಆರ್ಚ್ ಮೇಲೆ ಬರೀ 7 ಬೀಡ್ ಹಾಕಿದ್ದು, ಅಲ್ಲಿಗೆ ನೀವು ಡಿಸೈನ್ನ ಎಂಡ್ ಮಾಡಿಕೊಂಡು ಆ ಫ್ಲವರ್ ಬೀಡ್ ಕೆಳಗಡೆ ಕುಚ್ಚನ್ನು ಟೈ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಸಿಂಪಲಾಗಿ ಕಾಣುತ್ತೆ. ಈ ಸ್ಟೆಪ್ ಮಾಡಿದಾಗ ಡಿಸೈನ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗೆ ಟೈಮ್ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕನ್ಸ್ಯೂಮ್ ಆಗುತ್ತೆ ಈ ಸ್ಟೆಪ್ ಮಾಡಿದ್ರೆ. ಬಟ್ ಏನೇ ಇದ್ರೂ ಈ ಡಿಸೈನ್ ಅಂತೂ ಬಿಗಿನರ್ ಲೆವೆಲ್ ಡಿಸೈನ್. ಬಿಕಾಸ್ ಈ ಡಿಸೈನಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ ಹಾಕೋದಿಲ್ಲ, ತ್ರಿಬಲ್ ಕ್ರೋಶೆಟ್ಸ್ ಹಾಕೋದಿಲ್ಲ. ಜಸ್ಟ್ ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತೀವಿ, ಜೊತೆಗೆ ಚೈನ್ ಸ್ಟಿಚ್ಚನ್ನು ಹಾಕಿ ಪಿಕಾಟ್ ಸ್ಟಿಚ್ ಕೂಡ ಮಾಡ್ತೀವಿ. ಒಂಥರ ವೆರಿ ಸಿಂಪಲ್ ಡಿಸೈನ್. ಆರಾಮಾಗಿ ಈಗಷ್ಟೇ ಜಸ್ಟ್ ಕ್ರೋಶೆ ಕಲ್ತಿರೋರು ಈ ಡಿಸೈನ್ನ ಹಾಕ್ಬೋದು. ಇವಾಗ ನೋಡಿ, ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಇದೆ, ಸೊ ಕಾಣ್ತಾ ಇದೆ ಅಲ್ವಾ? ಆ ಸಿಂಗಲ್ ಕ್ರೋಶೆಟ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡಿದಾಗ ಒಂದು ಪಿಕಾಟ್ ಆಯಿತು. ಈ ರೀತಿಯಾಗಿ ನಾನು ಬೀಡ್ ಫುಲ್ಲು ಕವರ್ ಆಗೋವರೆಗೂ ಪಿಕಾಟ್ಸ್ನ ಹಾಕ್ತೆ. ಮತ್ತು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ಸೊ ಈ ಆರ್ಚು ಕಂಪ್ಲೀಟ್ ಆಯ್ತು. ಇವಾಗ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇದು ರೈಟ್ ಸೈಡು, ನಾನೇನಿವಾಗ ಟರ್ನ್ ಮಾಡಿ ತೋರಿಸಿದ್ನಲ್ಲ, ಸೊ ಇದು ರೈಟ್ ಸೈಡ್ ಆಗಿದೆ. ಬಿಕಾಸ್ ನಾನು ಲಾಸ್ಟ್ ಸ್ಟೆಪ್ನೂ ಸಹ ಬಟ್ಟೆ ರಾಂಗ್ ಸೈಡಿಂದನೇ ಮಾಡ್ತಾಯಿದ್ದೀನಿ, ಹಾಗಾಗಿ. ಮತ್ತು ಇವಾಗ ಬೀಡ್ ಬ್ಯಾಕ್ ಸೈಡ್ ಏನು 4 ಚೈನ್ ಇದೆ ಅಲ್ವಾ, ಆ 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಳೋಣ. 4 ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ನಾನೇನು 3 ಚೈನ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೆ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪ್ಗೆ ನಾವು ಲಾಕನ್ನು ಮಾಡಿದಾಗ ಫಸ್ಟು ಪಿಕಾಟ್ ರೆಡಿ ಆಗುತ್ತೆ. ಮತ್ತು ಸೆಕೆಂಡ್ ಬೀಡ್ ಪಕ್ಕ ನಾನು ನೀಡಲನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸೊ 3 ಚೈನ್ಸ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪ್ಗೆ ಒಂದು ಪಿಕಾಟ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾನು ಎಲ್ಲ ಆರ್ಚಸ್ನು ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಿ ಥ್ರೆಡ್ ಕೂಡ ಟ್ರಿಮ್ ಮಾಡಿಕೊಂಡು ಬಟ್ಟೆನ ಫ್ರಂಟಿಗೆ ಟರ್ನ್ ಮಾಡಿದಾಗ ಈ ರೀತಿಯಾಗಿ ಡಿಸೈನು ಕಾಣುತ್ತೆ. ಬಿಕಾಸ್ ನಾನು ಲಾಸ್ಟ್ ಸ್ಟೆಪ್ಪನ್ನು ಬಟ್ಟೆ ರಾಂಗ್ ಸೈಡಿಂದನೇ ಮಾಡಿದ್ದು. ಎಂಡಲ್ಲೂ ಅಷ್ಟೇ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನೆಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ ಕೆಳಗಡೆ ಏನು 4 ಚೈನ್ ಇದೆ ಅಲ್ವಾ, ಆ ಪರ್ಪಲ್ ಕಲರ್ ಥ್ರೆಡ್ಡು ಅಲ್ಲಿಗೆ ನಾನು ಕುಚ್ಚನ್ನು ಟೈ ಮಾಡ್ಕೊತೀನಿ. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಕಾಣ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ ನಾನು 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಹಾಗೆ ಡಬಲ್ ಕಲರಲ್ಲಿ ಕುಚ್ಚನ್ನು ಟೈ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ.
ಹಾಗಿದ್ರೆ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.